ವೃಷಭ ರಾಶಿ. ವೃಷಭ ರಾಶಿಗೆ ಅಲ್ಪಕಾಲದಲ್ಲಿ ಗುರುಬಲ ಇರೋದಿಲ್ಲ, 1.5 ತಿಂಗಳು. 3ನೇ ಮನೆಗೆ ಉಚ್ಚದಲ್ಲಿ ಹೋಗ್ತಾನೆ. ಕೆಲವರಿಗೆ ವಾಸಸ್ಥಾನ ಬದಲಾವಣೆ ಆಗ್ತದೆ. ಕೆಲವು ಜೊತೆಯಲ್ಲಿ ಇರ್ತಕ್ಕಂತಹ ರೂಮ್ ಮೇಟ್ಸು ಅಥವಾ ಮನೆಯಲ್ಲಿ ಇರ್ತಕ್ಕಂತಹ ಅಣ್ಣ ತಮ್ಮಂದಿರು, ಸೋದರ ಸಂಬಂಧಿಗಳು ಮನೆಯಲ್ಲಿ ಇರ್ತಕ್ಕಂಥವರು ಬೇರೆ ಬೇರೆ ಆಗ್ತಕ್ಕಂಥದ್ದು, ಬೇರೆ ಬೇರೆ ಕೆಲಸವನ್ನು, ಬೇರೆ ಬೇರೆ ವಾಸವನ್ನು ಅರಸ್ಕೊಂಡು ಹೋಗ್ತಕ್ಕಂಥ ಬದಲಾವಣೆ ಆಗೋದು. ವಿದ್ಯಾರ್ಥಿಗಳಿಗೆ ವಾಪಸ್ ಮನೆಗೆ ಬರ್ತಕ್ಕಂಥದ್ದು ಅಥವಾ ವಿದ್ಯಾಸ್ಥಳವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಬ್ಯಾಂಕ್ ಮತ್ತು ಬ್ಯಾಂಕ್ ಉದ್ಯೋಗಿಗಳಿಗೆ, ಫೈನಾನ್ಸ್ ಮತ್ತು ಫೈನಾನ್ಷಿಯಲ್ ಸೆಕ್ಟಾರ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕೆಲಸದ ಅಥವಾ ಕೆಲಸದ ಜವಾಬ್ದಾರಿಗಳ ಬದಲಾವಣೆ, ಈ ರೀತಿಯ ಕೆಲವು ಫಲಗಳನ್ನು ಹೇಳಬಹುದು ಈ ಗುರುವಿನ ಬದಲಾವಣೆ. ಅದರ್ವೈಸ್ ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಕುಜನ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರತಕ್ಕಂಥದ್ದು. ರಾಶ್ಯಾಧಿಪತಿಯು ಕೂಡ ಈ ತಿಂಗಳು ಶುಕ್ರ ತುಲಾ ರಾಶಿಯಲ್ಲಿ ಸಂಚಾರ ಮಾಡೋದು. ರವಿಯು ಕೂಡ ಸಪ್ತಮಕ್ಕೆ ಬಂದು ಕುಜನ ಸ್ವಕ್ಷೇತ್ರದಲ್ಲಿ ಇದ್ದು ಕೆಲವೊಂದು ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವರಿಗೆ, ಲೀಡರ್ಶಿಪ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಡಿಸಿಷನ್ ಮೇಕಿಂಗ್ ಜನ ವೃಷಭ ರಾಶಿಯವರಿಗೆ, ಇವರಿಗೆಲ್ಲ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸವಲತ್ತು, ಪ್ರಾಮುಖ್ಯತೆ, ಅವರು ಹೇಳೋದನ್ನು ಗಂಭೀರವಾಗಿ ತಗೊಳ್ತಕ್ಕಂಥ ಮನೋಭಾವ, ಈ ರೀತಿ ಫಲಗಳೆಲ್ಲ ಅಧಿಕಾರ ವರ್ಗಕ್ಕೆ ಬರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಉಂಟು. ಸ್ವಲ್ಪ ಫೋಕಸ್ಡ್ ಆಗಿ ಇರೋದು ಅವಶ್ಯಕತೆ ಇದೆ ವೃಷಭ ರಾಶಿಯವರಿಗೆ. ನೀವು ಕೂಡ ಉಮಾಮಹೇಶ್ವರ ದೇವರನ್ನು, ಈಶ್ವರ ದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ, ಏಕಾದಶ ನಮಃಶಿವಾಯ ಈ ಪಂಚಾಕ್ಷರ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡಿ. ಕಾರ್ತಿಕ ಮಾಸ ಕೂಡ ನಡೀತಾ ಇದೆ. ಮುಂದೆ ಮಾರ್ಗಶೀರ್ಷ ಮಾಸವೂ ಸಿಗ್ತದೆ ಈ ತಿಂಗಳಲ್ಲಿ. ರುದ್ರಾರಾಧನೆಗೆ ಬಹಳ ವಿಶೇಷ. ವೃಷಭ ರಾಶಿ ಅಂದರೆ, ವೃಷಭ ಅಂದರೆ ನಂದಿ. ಗುರುವಿನ ಅನುಕೂಲ ಇಲ್ಲದ ತಿಂಗಳು, ಆದ್ದರಿಂದ ವಿಶೇಷವಾಗಿ ರುದ್ರಾರಾಧನೆಯನ್ನು, ಈಶ್ವರನ ಪೂಜೆಯನ್ನು, ಜಪವನ್ನು, ನಮಸ್ಕಾರ ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗೋಚಾರವನ್ನು ತಿನ್ನಿಸ್ತಕ್ಕಂಥದ್ದು, ಗೋವುಗಳಿಗೆ, ಗೋಶಾಲೆಗಳಿಗೆ, ಗೋವನ್ನು ಸಾಕ್ತಕ್ಕಂತಹ ಆಶ್ರಮಗಳಿಗೆ ಯಥಾಶಕ್ತಿ ದವಸ ಧಾನ್ಯವನ್ನು, ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರು ಮಾಡೋದು ಒಂದು ವಿಷಯ. ಎಲ್ಲ ಸನಾತನ ಬಂಧುಗಳು ಕೂಡ ಗೋ ಸೇವೆಗೆ ಅಂತಂತಾನೇ ವಿಶೇಷವಾಗಿ ಏನಾದರೂ ಒಂದು ದಾನವನ್ನು ಮಾಡಬೇಕು. ಪ್ರತಿ ತಿಂಗಳು ಒಂದು 100 ರೂಪಾಯಿಯಿಂದ ಹಿಡಿದು ಎಷ್ಟಾಗುತ್ತೋ ಒಂದು 1,000 ರೂಪಾಯಿವರೆಗೂ ನಾನು ಇಂಥ ಗೋ ಶಾಲೆಗೆ ಇಷ್ಟು ಹಣವನ್ನು ಒಂದು ತಿಂಗಳಿಗೆ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ ಅಂದರೂ ಸಂತೋಷವೇ. ನಿಮ್ಮ ಊರಿಗೆ ಅಥವಾ ನಿಮಗೆ ಆನ್ಲೈನಲ್ಲಿ ಸಿಗ್ತಕ್ಕಂತಹ ಶ್ರೀಮಠಗಳ ಅಥವಾ ಗೋಶಾಲೆಗಳ ಒಂದು ಅಡ್ರೆಸ್ ತಗೊಂಡು ಅಲ್ಲಿಗೆ ಕಳಿಸ್ತಕ್ಕಂಥದ್ದು. ಒಬ್ಬರಿಬ್ಬರನ್ನು ಕೇಳಿದ್ರೆ ಬೇಕಾದಷ್ಟು ಲಿಂಕ್ಗಳು ಸಿಗುತ್ತೆ. ಗೋ ರಕ್ಷಣೆ ಮಾಡ್ತಕ್ಕಂತಹ ಒಂದು ಸೇವೆಯನ್ನು ಈ ಕಾರ್ತಿಕ ಮಾಸದಲ್ಲಿ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂಥ ಗೋಮಾತೆಯ ನಮಗೆ ಅನುಗ್ರಹ ಆಗ್ತದೆ. ದವಸ ಧಾನ್ಯಗಳನ್ನು ಕೊಡಬಹುದು, ಚಾರವನ್ನು ಕೊಡಬಹುದು, ಅದಕ್ಕೆ ಮೇವನ್ನು, ಚಾರ ಅಂದರೆ ಮೇವು, ಅದಕ್ಕೆ ಏನಾದರೂ ದಾನವನ್ನು ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ವಿಶೇಷವಾಗಿ ಕಾರ್ತಿಕ ಮಾರ್ಗಶಿರ ಮಾಸದಲ್ಲಿ ಮಾಡೋದರಿಂದ ಬಹಳ ನಿಮಗೂ ಪುಣ್ಯ ಸಿಗ್ತದೆ, ಧರ್ಮ ಕಾರ್ಯವೂ ಮಾಡ್ದಂಗೆ ಆಗ್ತದೆ. ಮಿಥುನ ರಾಶಿ. ಮಿಥುನ ರಾಶಿಗೆ ರಾಶಿಯಲ್ಲಿ ಇದ್ದ ಗುರು ದ್ವಿತೀಯದಲ್ಲಿ ಹೋಗುವುದು ಮತ್ತು ವಕ್ರಿಯಾಗಿ ಪುನಃ ಮಿಥುನಕ್ಕೆ ಬರುವುದು. ಈ ಮುಂದಿನ 2 ತಿಂಗಳು ಮಿಥುನ ರಾಶಿಯವರಿಗೆ ನಿಮ್ಮ ಜೀವನದಲ್ಲೇ ನೋಡಿಲ್ಲದೆ ಇರೋಷ್ಟು ಶುಭ ಕೆಲಸಗಳಾಗ್ತದೆ. ನಿಮ್ಮ ಗುರುಯೋಗವು ಚೆನ್ನಾಗಿ ಇದ್ದವರಿಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಕಳಿಲ್ದಿರೋರಿಗೆ 8 ವರ್ಷ 10 ವರ್ಷದಿಂದ ಪ್ರಯತ್ನ ಮಾಡ್ತಿರ್ತಾರೆ, ಅವ್ರಿಗೆ ಮಕ್ಕಳಾಗ್ತದೆ.
ಈ ಮುಂದಿನ 2 ತಿಂಗಳಲ್ಲಿ ವ್ಯವಹಾರದಲ್ಲಿ ಕಳ್ಕೊಂಡಿರ್ತಕ್ಕಂತಹ ಉನ್ನತಿ, ಕೀರ್ತಿ, ಹಣ, ಜನ ಇದಕ್ಕೆಲ್ಲ ಪುನಃ ರೀಲಿಂಕ್ ಆಗಿ ಪುನಃ ವಾಪಸ್ ಬರ್ತಕ್ಕಂಥದ್ದು, ಪುನಃ ಇನ್ನೊಂದು ವ್ಯವಹಾರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಇದೆಲ್ಲ ಭಾಳ ಅಪರೂಪವಾಗಿರ್ತಕ್ಕಂತಹ ಗೋಚಾರ. ಗುರುವಿನ ಉಚ್ಚ ರಾಶಿಯಲ್ಲಿ ಹೋಗಿ ಅಲ್ಲೇ ವಕ್ರಿಯಾಗಿ ಪುನಃ ಮಿಥುನಕ್ಕೆ ಬರೋದು ಪದೇ ಪದೇ ಆಗೋದಲ್ಲ. ಇದು ಇನ್ನೊಂದು ಸತಿ ಕರ್ಕ ರಾಶಿಗೆ ಗುರು ಬರಬೇಕಂದ್ರೆ ಇನ್ನೂ 11 ವರ್ಷ ಕಳೀಬೇಕು. ಆ 11 ವರ್ಷ ಕಳೆದಾಗ ಗುರು ವಕ್ರಿಯ ಈ ರೀತಿ ಆಗಬೇಕಂತ ಏನು ಲೆಕ್ಕಾಚಾರ ಇಲ್ಲ. ಆಗದೇನೂ ಇರಬಹುದು, ಅಥವಾ ಕರ್ಕ ರಾಶಿಯಲ್ಲೇ ಮಾತ್ರನೇ ವಕ್ರಿಯ ಆಗಬಹುದು, ಮಿಥುನಕ್ಕೆ ಮತ್ತೆ ವಾಪಸ್ ಬರದೇ ಇರುವಂತನೂ ಆಗಬಹುದು. ಸೊ ಇದೊಂದು ಅಪರೂಪದ ಒಂದು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಹೋಗಿ ಕರ್ಕ ರಾಶಿಯಲ್ಲಿ ವಕ್ರಿ ಇದ್ದು ಪುನಃ ಮಿಥುನಕ್ಕೆ ಬರ್ತಕ್ಕಂಥ ತಿಂಗಳು ಅತ್ಯಂತ ಶುಭಪ್ರದ. ರಾಜಕೀಯ, ಧರ್ಮಕ್ಷೇತ್ರಗಳು, ಧಾರ್ಮಿಕ ಜನರು, ಧರ್ಮಕರ್ಮಗಳನ್ನು ನಡೆಸ್ತಕ್ಕಂಥವರು, ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವರು, ಇವರಿಗೆಲ್ಲ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಮಾನ ಪ್ರಾಪ್ತಿ, ಅವರಿಂದ ಅನೇಕರಿಗೆ ಒಳ್ಳೆಯದು, ಉದ್ಯೋಗ ಅವಕಾಶಗಳು ಬೆಳೀತಕ್ಕಂಥದ್ದು, ಜಾಗತಿಕವಾಗಿ ಭಾರತಕ್ಕೆ ಬಹಳ ದೊಡ್ಡ ಅವಕಾಶ, ದೊಡ್ಡ ಮನ್ನಣೆ ಸಿಗ್ತಕ್ಕಂಥದ್ದು. ಹೀಗೆ ಕುಟುಂಬ, ವ್ಯಕ್ತಿ, ರಾಜ್ಯ, ದೇಶ ಎಲ್ಲದನ್ನೂ ಕೂಡ ಆಳ್ತಕ್ಕಂಥದ್ದು ಈ ಗ್ರಹರ ಬದಲಾವಣೆ. ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಗುರುವಿನ ಬದಲಾವಣೆ ಮಿಥುನ ರಾಶಿಯವರಿಗೆ. ಕರ್ಮದಲ್ಲಿ ಶನಿಯು ಇದ್ದೇ ಇದ್ದಾನೆ. ರವಿಯ ಅನುಕೂಲ ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆ. ಆರೋಗ್ಯದ ಕಡೆ ಸ್ವಲ್ಪ ವಯಸ್ಸಾಗಿರೋರು, ಆಲ್ರೆಡಿ ಕೆಲವು ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯ ಬಿಗಡಾಯಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅವರು ಹೆಚ್ಚು ಕಾಳಜಿ ವಹಿಸಬೇಕು ಅದಕ್ಕೆ ಸಂಬಂಧಪಟ್ಟಿರುವಂತೆ. ಅದರ್ವೈಸ್ ಬೇರೆ ಎಲ್ಲ ಒಳ್ಳೆಯ ತಿಂಗಳು. ನೀವು ಗಣಪತಿ ದೇವರನ್ನು ಮತ್ತು ಗುರುಪೀಠಗಳನ್ನು ವಿಶೇಷ ದರ್ಶನ, ನಮಸ್ಕಾರಾದಿ ಸೇವೆಗಳನ್ನು ಮಾಡ್ತಾ ಮುಂದೆ ಹೋಗ್ತಕ್ಕಂಥದ್ದು ವಿಶೇಷ ಫಲ. ಮೇಷರಾಶಿಗೆ ತೃತೀಯದಲ್ಲಿ ಇರ್ತಕ್ಕಂತಹ ಗುರುವು ಗುರುಬಲ ಇಲ್ಲದ ವರ್ಷದಲ್ಲಿ ಅಲ್ಪಕಾಲ 1.5 ತಿಂಗಳು ಅಂದರೆ ಸುಮಾರು ಡಿಸೆಂಬರ್ 1st ವೀಕ್ವರೆಗೂ ಒಳ್ಳೆ ಗುರುಬಲ, ಚತುರ್ಥದಲ್ಲಿ ಉಚ್ಚ ಗುರು, ಅನೇಕ ನೆನೆಗುದಿಗೆ ಬಿದ್ದ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ವಿಷಯಗಳು ಇದೆಲ್ಲ ಕೈ ಹತ್ತಕ್ಕಂತಹ ತಿಂಗಳು ನಡೀತಾ ಇದೆ ಮೇಷರಾಶಿಯವರಿಗೆ. ತುಂಬ ಅಲ್ಪಕಾಲ, ಮತ್ತು ಡಿಸೆಂಬರಿಂದ ಮುಂದಿನ ಯುಗಾದಿ ಕಳೆಯುವವರೆಗೂ ಮತ್ತೆ ಗುರುಬಲ ಇರೋದಿಲ್ಲ. ಸೊ ಈ 1.5 ತಿಂಗಳಲ್ಲಿ ಏನೆಲ್ಲ ಬೆಸ್ಟ್ ಮಾಡ್ಕೊಳ್ಬೋದು ಅಥವಾ ಪ್ರಯತ್ನವನ್ನು ಮುಗಿಸ್ಕೊಳ್ಬೋದು, ನೀವೇನೇನು ಪರಿಶ್ರಮವನ್ನು ಹಾಕಿದ್ದೀರೋ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾ ಇರೋದು, ಅದೆಲ್ಲವೂ ಎಷ್ಟೋ ಜನಕ್ಕೆ ಪರಿಹಾರ ಆಗ್ತದೆ. ಈಶ್ವರನಿಗೆ ರುದ್ರಪಾರಾಯಣೆ ಬರ್ತಕ್ಕಂಥವರು ರುದ್ರಪಾರಾಯಣೆ ಮಾಡೋದು, ರುದ್ರಮಂತ್ರಗಳಿಂದ ಅಭಿಷೇಕವನ್ನು ಮಾಡೋದು, ದೇವಸ್ಥಾನದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಗುರುವಿನ ಅನುಗ್ರಹಕ್ಕೆ. ಗುರು ದೋಷ ಏನಾದರೂ ಇದ್ದರೆ ಅದು ಪರಿಹಾರ ಆಗಲಿಕ್ಕೆ ಕೂಡ ಇದು ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂತಹ ಪೂಜಾದಿಗಳು. ಗುರುವಿನ ಬಲ ಇಲ್ಲದೇ ಇರಬೇಕಾದ್ರೆ ಈಗ ಗುರುಬಲ ಬರ್ತದೆ. ಗುರುಬಲ ಬಂದರೂ ಕೂಡ ವಿಶೇಷವಾದ ಈ ರುದ್ರಾರಾಧನೆಯನ್ನು ಈ ವರ್ಷ ಮಾಡಿದರೆ ಒಳ್ಳೆಯದು ಮೇಷರಾಶಿಯವರಿಗೆ. ಯಾಕಂದರೆ ವ್ಯಯದಲ್ಲಿ ಶನಿ, ಅವನು ವಕ್ರಿಯಲ್ಲೂ ಇದ್ದಾನೆ. ಈ 1.5 ತಿಂಗಳು ಈ ಗುರುವಿನ ದೃಷ್ಟಿ ವಕ್ರಿ ಶನಿಯ ಮೇಲೆ ಇದ್ದು, ಸ್ವಕ್ಷೇತ್ರದ ಮೇಲೆ ಇದ್ದು, ಶನಿಯ ಬಾಧೆಯು ಕೂಡ ಕಡಿಮೆ ಆಗ್ತದೆ. ಸೊಂಟ ನೋವು, ಕೀಲು ನೋವು, ಬೆನ್ನು ನೋವು, ಬೆನ್ನಿನ ಎಳೆತ, ನರದೌರ್ಬಲ್ಯ ಅಥವಾ ನೆನಪಿನ ಶಕ್ತಿ ಇತ್ಯಾದಿಗಳ ಎಲ್ಲದಕ್ಕೂ ಕೂಡ ವ್ಯಯಭಾವವನ್ನು ನೋಡಬೇಕು. ಶರೀರದ ಅಥವಾ ಮನಸ್ಸಿನ ಎಲ್ಲ ಪ್ರೋಆ್ಯಕ್ಟಿವ್ನೆಸ್ ಅಂದರೆ ಚೈತನ್ಯಕಾರಕವಾಗಿರ್ತಕ್ಕಂಥ ಎಲ್ಲದನ್ನೂ ಕಂಟ್ರೋಲ್ ಮಾಡೋದು 12ನೇ ಮನೆ. 12ನೇ ಮನೆಯಲ್ಲಿ ಯಾವುದೇ ಪಾಪಗ್ರಹರಿದ್ದರೆ ಇದೆಲ್ಲದಕ್ಕೂ ಸಮಸ್ಯೆಗಳು ಬರ್ತದೆ ಅಂತಂತ. ಸೊ ಈ ಸಮಸ್ಯೆಗಳು ಕೂಡ ಸ್ವಲ್ಪ ಪರಿಹಾರದತ್ತ ಆಗ್ತದೆ. ಮೇಷರಾಶಿಯವರಿಗೆ ರುದ್ರಾರಾಧನೆಯನ್ನು, ಈಶ್ವರನ ಆರಾಧನೆಯನ್ನು ಹೆಚ್ಚು ವಿಶೇಷವಾಗಿ ಮಾಡಿಕೊಂಡು ಹೋಗೋದು.